ಲೈ ಅಮೆರಿಕಾ, ಇವತ್ತು ನಿನ್ ಸರಿಯಾದ ಪಾಠ ಕಲಿಸ್ತಾನೆ ಈ ಸಿಂಗಪುರ್ ಸಿಂಗ್ಲಿಕ. ಇವತ್ತು ನಿನ್ ಕಥೆ ಫಿನಿಶ್. ಏ ಗುರು, ಯಾವನು ಅಡ್ಕಸ್ಬೇ ಬ್ರೀಫ್ ಕೇಸ್ನ ಕಾರಲ್ಲೇ ಬಿಟ್ಟು ಹೋಗ್ತಾ ಇದ್ದಾನೆ. ಇಂಥ ಪೆಕ್ಕರ್ನಲ್ ಮಕ್ಳು ಹುಟ್ಟಿರೋದೇ ನಮಗೋಸ್ಕರ. ನೀನು ಹೋಗಿ ಎತ್ಕೊಂಬ, ನಾವು ಫುಲ್ ತೀರ್ಥಯಾತ್ರೆ ಮಾಡೋಣ. ಅತ್ತೆದನ್ನು ಅಳಿಯ ದಾನ ಮಾಡ್ದಂಗೆ ಅಮೆರಿಕಾಗಿಟ್ಟು ಬಾಂಬ್ನ ಇಂಡಿಯಾ ಯಾಕೆ ತಗೊಂಡು ಹೋಗ್ತಿದ್ದಾನೆ? ವಾ, ಇದೇ ಗುರು ಮಗು ಬೀರ್ ಕುಡಿಬೇಕಾದವನು ಇಲ್ಲಿ ಬಂದು ಮಿಲ್ಕ್ ಬಾರ್ ಸೆಟ್ಲ್ ಆಗ್ಬಿಟ್ಟಿದ್ಯಾ. ನಮ್ ಇಂಡಿಯನ್ 5 years ಪ್ಲಾನ್ ಚೇಂಜ್ ಆಗತ್ತಾರ, ನಿನ್ ಪ್ಲಾನ್ ಚೇಂಜ್ ಆಗ್ತಿರುತ್ತಾ? ತಗ ಸೂಟ್ ಕೇಸ್. ಯಾರ್ದು ಅದು? ಯಾವನೋ ಅಡ್ಕಸ್ಬಿದು ಕತ್ಕೊಂಡ್ ಬಂದಿದ್ಯಾ? ನಮ್ಮ ದೇಶದ ದೊಡ್ಡ ರಾಜಕಾರಣಿಗಳು ಮಾಡೋದು ಇದೇ ಕಸ್ಬಲ್ ಹೋಗರು. ಅವ್ರು ಕದ್ದಿದ್ದನ್ನ ಫಾರಿನ್ ಬ್ಯಾಂಕ್ ಅಲ್ಲಿ ಇರ್ತಾರೆ, ನಾವು ಕದ್ದಿದ್ದನ್ನ ಇಲ್ಲೇ ಕುಡ್ದು ತಿಂದು ಮಜಾ ಮಾಡ್ತೀವಿ ಅಷ್ಟೇ. ದುಡ್ಡು ತಿನ್ನೋದು ಬಿಟ್ಟು ಕಳ್ತನ ಮಾಡ್ತೀನಿ ಅಂತ ಹೇಳ್ತಿಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ನಾವು ಮಾಡೋ ಕಸಬೆ ಇದಾಗಿರೋವಾಗ ನಾಚಿಕೆ ಹಾಕೋರು. ಯಾವನ ನಿನ್ ಗುರು? ನೀನೇ. ಇನ್ನೊಂದ್ಸಲಿ ನನ್ನ ಗುರು ಅಂದ್ರೆ ಡೆಫಾಮೇಶನ್ ಕೇಸ್ ಹಾಕ್ಬೇಕಾಗತ್ತೆ. ಈ ಸೂಟ್ ಕೇಸ್ ಎಲ್ಲಿ ತಂದು ಅಲ್ಲೇ ಇಟ್ಬಾ ಹೋಗು. ಅಲ್ಲ ಗುರು, ಹೋಗ್ತಿಲ್ಲೋ ಪೊಲೀಸ್ ಕರೀಲೋ? ನೀವು ಫುಲ್ ಸೀರಿಯಸ್ ಆಗಿ ಹೇಳ್ತಾ ಇದ್ಯಾ? ನಿನ್ನಂತ ಸೋಂಬರಿಗಳ ಜೊತೆ ಕಾಮಿಡಿ ಮಾಡೋ ಟೈಮ್ ನನಗಿಲ್ಲ. ತಗೊಳಗ ಅಲ್ಲೇ ಇಟ್ಬಾ ಹೋಗ್. ಸರಿ ಬಿಡು, ನೀನೇ ಈ ತರ ಹೇಳೋಕ್ ನಂದೇನೋ. ಇವ್ನು ಯಾರು ಮಹಾತ್ಮ ಶಿಷ್ಯನೇ ಇರಬೇಕು. ಅಲ್ಲ, ತಗೊಂಡೋಗಿದ್ದ ನಮ್ಮ ಮತ್ತೆ ತಂದಿಟ್ಟ. ಏನು ಅಮೆರಿಕಾ ಸತ್ತ. ಸೂಟ್ ಕೇಸ್ ಅಲ್ಲ ಇದೇ ಗುರು, ನೀನ್ ಬರೀ ಬಟ್ಟೆ ಬದಲಾಯಿಸ್ತಿ ಅಂತ ತಿಳ್ಕೊಂಡಿದ್ದೆ, ಮಾತು ಬದಲಾಯಿಸ್ತಿ ಅಂತ ತಿಳ್ಕೊಂಡಿರ್ಲಿಲ್ಲ. ನಾನ್ ಯಾವಾಗ್ಲೂ ಮಾತು ಬದಲಾಯಿಸಿದೆ? ಅಲ್ಲ, ನೀನ್ ಹೋಗಿ ಸೂಟ್ ಕೇಸ್ ತಗೊಂಬ ಅಂದೆ, ನಾನು ಹೋಗಿ ತಗೊಂಬಂದೆ. ಮತ್ತೆ ಅಲ್ಲಿ ಇಡು ಅಂದೆ, ಇಟ್ಬಿಟ್ ಬಂದೆ. ಮತ್ತೆ ಸೂಟ್ ಕೇಸ್ ತರಕ್ಕೆ ನನ್ನೇನ್ ಲೂಜು ಅಂತ ತಿಳ್ಕೊಂಡಿದ್ಯಾ? ನೀನೇನು ಅದನ್ನ ಹೇಳೋದ್ ಬೇಕಾಗಿಲ್ಲ, ನೀನು ನೋಡಿದ್ರೆ ಲೂಸ್ ಅಂತ ಗೊತ್ತಾಗುತ್ತೆ. ಅದ್ ಸರಿ, ಹೋಗಿ ಸೂಟ್ ಕೇಸ್ ತಗೊಂಬ. ನಾನ್ ತರೋಕಿಲ್ಲ. ಬೇಡ ಬಿಡು, ನಾನೇ ತರ್ತೀನಿ. ಇವ್ರು ಯಾವಾಗ ಬಂದ್ರಿ ಇಲ್ಲಿ? ಸಾರಿ. ಓಹ್, ಬೊಂಬೆನಾ? ಓಹೋ, ನಮಸ್ಕಾರ ನಮಸ್ಕಾರ. ಇಲ್ಲಿ ಯಾರು ಇಲ್ಲ ಅಂದ್ಕೊಂಡಿದ್ದೆ, ಸದ್ಯಕ್ಕೆ ನೀವಾದ್ರೂ ಇದ್ದೀರಲ್ಲ. ಮೆತ್ತಿಗೆ ಮೆತ್ತಿಗೆ. ಡೂಪ್ಲಿಕೇಟು ನನ್ನಂಗೆ ಇದೆಯಲ್ಲೋ. ಯಾರು ನೀನು? ವಿಜಯ್ ಅಂತ. ನೀವ್ಯಾರು? ನಾನು ಚೆಲುವ ನಾರಾಯಣ ಸ್ವಾಮಿ. ಹೋಟ್ಲಲ್ಲಿ ಲಿಫ್ಟ್ನಲ್ಲಿ ಫೈಟ್ ಮಾಡಿದ್ದು. ನೀನ್ ಯಾರು? ನಾನು ಅಮೆರಿಕದಿಂದ ಬಂದಿದ್ದೀನಿ. ಓಹೋ, ಆ ಅಮೆರಿಕ ನೀನಾ? ಅದಕ್ಕೆ ಮೀನಾ ಅವರ ಅಪ್ಪ ನನ್ನನ್ನ ನೀನು ಅನ್ಕೊಂಡು ಅಳಿಯ ಅಂದಿದ್ದು. ಅಂದ್ರೆ ನೀನಾ ಮೀನಾನ? ಹೌದು, ನಾನೇ. ಓಹೋ, ಅದಾ ವಿಷಯ. ಅದ್ ಸರಿ, ಆ ಸಿಂಗ್ಲಿಕ ಯಾರು? ಮನೆ ಹೋಟ್ಲಲ್ಲಿ ಹೊಡೆಯಕ್ ಬಂದ, ಇವತ್ ಬಾಂಬಿಟ್ ಸಾಯ್ಸಕ್ ಬಂದ. ಅವನು ಮಾವ. ಮೋಹನ್ ಮದುವೆ ಮಾಡ್ಕೋಬೇಕು ಅಂತ ಅವನ್ಗೆ ಇಷ್ಟ, ಆದ್ರೆ ಮೋಹ ನನ್ ಮದುವೆ ಮಾಡ್ಕೋಬೇಕು ಅಂತ ತುಂಬಾ ಇಷ್ಟ. ಅದಕ್ಕೆ ಆ ಗುಗ್ಗು ನನ್ ಮಗ ನನ್ನನ್ನ ನೀನು ಅನ್ಕೊಂಡು ನನಗ್ ಗುಮ್ಮಕ್ ಬರ್ತಾವನೆ. ನಾನು ಈಗ್ಲೇ ಹೋಗಿ ಅವ್ನಿಗೆ ನಾನು ನೀನಲ್ಲ ಅಂತ ಹೇಳ್ಬಿಡ್ತೀನಿ. ನಿಂತ್ಕೋ, ನೀನು ನಾನಲ್ಲ ಅಂತ ಅವ್ನಿಗೆ ಗೊತ್ತಾದ್ರೆ ಅವ್ನು ನನ್ನ ಸೊಳ್ಳೆ ಸಾಯಿಸ್ಬಿಡ್ತಾನೆ ಅಷ್ಟೇ. ಆದ್ರೆ ಆ ತಗಡು ನನಗ್ ತಗೊಳ್ಕೊಂಡಿದ್ದಲ್ಲ, ಅದಕ್ಕೇನ್ ಮಾಡೋದು? ನೀನ್ ಆ ತಗಡ ಹತ್ರ ತಗ್ಲಾಕೊಂಡ್ರೆ ನೀನ್ ಅವ್ನಿಗೆ ಮಣ್ಣು ಮುಕ್ಕಿಸ್ತೀಯ, ಆದ್ರೆ ನಾನ್ ತಗ್ಲಾಕೊಂಡ್ರೆ ಅವ್ನು ನನ್ಗೆ ಮಣ್ಣು ಮುಕ್ಕಿಸ್ತಾನೆ. ನಾನ್ ಫಿನಿಶ್ ಆಗ್ಬಿಡ್ತೀನಿ. ನೀನ್ ಫಿನಿಶ್ ಆದ್ರೆ ನನ್ಗೇನ್ ಬಿಡು. ನಾನ್ ಫಿನಿಶ್ ಆದ್ರೆ ನಿನಗೆ ಡಬಲ್ ಡೇಂಜರು. ಡೇಂಜರಾ? ಏನು? ನೀನು ನಾನಲ್ಲ ಅಂತ ಮೀನವ್ರ ಅಪ್ಪನಿಗೆ ಗೊತ್ತಾದ್ರೆ ನಿಮ್ಮಿಬ್ಬರಲ್ಲ ಒಟ್ಟು ಸಾಗುತ್ತೆ. ಅಯ್ಯೋ ಹೌದಲ್ಲ, ಈಗೇನ್ ಮಾಡೋದು? ನಾವಿಬ್ರು ಇನ್ನೂ ಸ್ವಲ್ಪ ದಿವಸ ಇದೇ ತರ 2 in 1 ನಾಟಕ ಮಾಡಬೇಕು.
ಆಗ ನಾನು ಅಂತ ನೀನ್ ಮೀನನ್ ಕಟ್ಕೋಬಹುದು, ನೀನು ಅಂತ ನಾನ್ ಮೋಹನ್ ಕಟ್ಕೋಬಹುದು. ಆಹಾ, ಅದಕ್ಕೆ ನೋಡು ಅಮೆರಿಕ ಅನ್ನೋದು ಒಳ್ಳೆ ಕ್ರಿಮಿನಲ್ ಐಡಿಯಾನೇ ಹಾಕಿದ್ಯಾ. ಆದ್ರೆ ಮೊದ್ಲು ಈ ವಿಷಯನ ನಮ್ಮ ಹುಡುಗಿರಿಗೆ ಹೇಳ್ಬಿಡ್ಬೇಕು. ಹೌದೌದು, ಇಲ್ದಿದ್ರೆ ಆ ಮೀನ ನಾನ್ ನೋಡಿದ್ರೆ ಮೈ ಮೇಲೆ ಬೀಳ್ತಾಳೆ. ಅವಳು ಬಿದ್ದಿದ್ದೆ ಚಾನ್ಸ್ ಅಂತ ನೀನೇನಾದ್ರು ಜಾಸ್ತಿ ಕೈ ಕಾಲ ಆಡ್ಸಿದ್ರೆ ಆ ಸಿಂಗ್ಲಿಕ ಫಿನಿಶ್ ಮಾಡಕ್ ಮುಂಚೆ ನಾನೇ ನಿನ್ನ ಫಿನಿಶ್ ಮಾಡ್ಬಿಡ್ತೀನಿ. ಛೇ ನಾನು ಅಂತವ್ನಲ್ಲಪ್ಪ. ಸರಿ ಬರ್ತೀನಿ. ಡಿಯರ್ ಫ್ರೆಂಡ್, ಒಂದ್ ನಿಮಿಷ ನಿಂತ್ಕೋ, ನಿನ್ನಿಂದ ಇನ್ನೊಂದು ಸಹಾಯ ಆಗ್ಬೇಕು. ಏನು? ಮೋ ಮನೆಗೆ ನಾನಂತ ಹೋಗಿ ಅವಳನ್ನ ಕರ್ಕೊಂಬರ್ತೀಯ? ಅದಕ್ಕೆ ನಾನು ಯಾಕೆ ಬೇಕು? ನೀನೇ ಹೋಗಿ ಕರ್ಕೊಂಬ. ಆಗಲ್ಲ, ಅವ್ರ ಮನೆಯಲ್ಲಿ ಆ ಸಿಂಗ್ಲಿಕ ಇರ್ತಾನೆ, ಅದಕ್ಕೆ. ಓಹೋ, ಹಂಗ ಇಸಿಯಾ? ಸರಿ, ನಾನು ಹೋಗಿ ನಿನ್ ಮೋಹನ್ ಕರ್ಕೊಂಬರ್ತೀನಿ. ನೀನ್ ಹೋಗಿ ನನ್ ಮೀನನ್ ಪಿಕಪ್ ಮಾಡ್ಕೊಂಬ. ಎಲ್ಲಿ ಕರ್ಕೊಂಬರ್ಬೇಕು? ಇನ್ನೆಲ್ಗೆ? ಸಿಟಿ ಪಾರ್ಕ್ಗೆ. ಹಾ, ಸಿಟಿ ಪಾರ್ಕ್ ಅದು. ಜಯ ಆಂಜನೇಯ. ಈ ಸಿಂಗಪುರ್ ಸಿಂಗಳಿಕನಿಗೆ ಶೇಪ್ ನಿಕಲ್ ಮಾಡ್ತೀಯೇನೋ? ಅಮೆರಿಕಾ ನಿನಗೆ ಉತ್ತರ ಕ್ರಿಯೆ ಮಾಡ್ತೀನಿ. ಓಯ್ ಸಿಂಗಪುರ್, ಏನೋ ಸಿಂಗಪುರ್ ಒಬ್ನೇ ಮಾತಾಡ್ಕೊಂಡು ಉತ್ತರ ಕ್ರಿಯೆ ಅಂತಿದ್ಯಲ್ಲ, ಯಾರಿಗೆ? ನಿನಗೆ. ಇವನೇನಪ್ಪ ಇವನು? ನನ್ಗೇನೋ ಮಾಡಂಗಿದ್ದಾನೆ. ಇಲ್ಲಿದ್ರೆ ಡೇಂಜರು, ನಾನ್ ಬರ್ತೀನಪ್ಪ. ಏಯ್, ಎಲ್ಲಿ ತಪ್ಸ್ಕೊಂಡು ಓಡ್ತಿದ್ಯಾ? ನೀನ್ ಹಿಂಗ್ ಇಟ್ಕೊಂಡು ಹಿಂಗ್ ಕಿರ್ಚಾಡೋದ್ ನೋಡ್ತಿದ್ರೆ ಇಂಡೋ ಪಾಕ್ ವಾರ ಆಗಂಗ್ ಕಾಣ್ತಿದ್ಯಲ್ಲೋ. ನಾನು ಹೋಗ್ತೀನೋ. ಇದು ಬರೀ ಯುದ್ಧ ಅಲ್ಲ, ನಿನ್ನ ಬರ್ಬಾದ್ ಮಾಡ್ತೀನಿ. ಅಯ್ಯಯ್ಯೋ, ಹಂಗ್ ಮಾಡ್ಬೇಡಪ್ಪ. ಇವತ್ತೊಂದ್ ದಿವಸ ಬಿಟ್ಬಿಡು. ಅವತ್ತು ಹೋಟ್ಲಲ್ಲಿ ನನಗೆ ಬೌಂಡ್ರಿ ಬಾರಿಸ್ದೆ, ಇವತ್ತು ನಾನು ನಿನಗೆ ಸಿಕ್ಸರ್ ಬಾರಿಸ್ತೀನಿ. ಸ್ವಲ್ಪ ಟಾಸ್ ಹಾಕನ. ಯಾರು ಗೆಲ್ತಾರೋ ಅವ್ರದೇ ಬ್ಯಾಟಿಂಗ್. ಎಡ್ಡು, ನಾನ್ ಗೆದ್ದೆ, ನಂದೇ ಬ್ಯಾಟಿಂಗ್. ಅದ್ಯಾಕೋ ಸಿಂಗಪುರ್ ಅಷ್ಟು ಬೇಗ ಬೋಲ್ಡ್ ಆಗ್ಬಿಟ್ಟೆ? ನಾನಿನ್ನು ಸಿಕ್ಸರ ಬಾರಿಸಿಲ್ವಲ್ಲ? ಈಗಲೇ ಬೌಂಡ್ರಿ ಹೊಡ್ಸ್ಕೊಂಡು ಬೆಂಡ್ ಆಗಿ ಹೋಗಿದ್ದೀನಿ ಗುರು. ಸಾಕ್ ಬಿಟ್ಬಿಡು ಗುರು. ಸರಿ ಸಾಕು, ಫೈನಲ್ ಆಗಿ ಒಂದೇ ಒಂದು ಬೌಂಡ್ರಿ ಹೊಡಿತೀನಮ್ಮ. ಬೇಡ ಗುರು, ಪ್ಲೀಸ್ ಕಣ. ಬೇಡ ಗುರು. ಹೊಡ್ಸ್ಕೊಳ್ಳೋ ನನ್ ಮಗನೇ. ಅಯ್ಯೋ, ಏನಾಯ್ತು ಸಿಂಗ್ಲಿಕಾ? ಮೋಹ ಅಂತ ತಗೊಂಡ್ ನನ್ ಮಗ ಹೇಳ್ದಾಗ ಯಾವ್ದೋ ಸ್ವೀಟ್ ಸಿಕ್ಸ್ತೀನಿ ಅನ್ಕೊಂಡಿದ್ದಲ್ಲಪ್ಪ. ಇಲ್ಲಿ ನೋಡಿದ್ರೆ ಆಂಟಿ ನನ್ನ ಫ್ರೆಂಡ್ಗೆ ಇಂಥ ಖರಾಬ್ ಟೇಸ್ಟ್. ಅವನಿಗೋಸ್ಕರ ಇಂಥ ಚಿಲ್ಡ್ರನ್ ನನ್ನ ಮಕ್ಳ ಹತ್ರ ದುಶ್ಮನಿ ಮಾಡ್ಕೊಂಡಲ್ಲಪ್ಪ. ಹಾಯ್ ವಿಜಯ್. ಹಾಯ್ ಮೋಹ. ಮೋಹ ಮೋಹ. ಅಯ್ಯೋ ಮೋಹ, ಬೇಗ ಬಾಮ್ಮ. ಮೋಹ. ಹತ್ತವನಾಳೆ, ಅದ್ಯಾಕೆ ಅಂಕೆ ಕರ್ಸ್ಕೊಂಡು ನೋಡ್ತಿ? ಯಾಕ್ರಿ, ಯಾಕೆ ಇವತ್ತು ಹೀಗೆ ಮಾತಾಡ್ತಾ ಇದ್ದೀರಾ? ಆ ತಗಡು ನಿನ್ನ ಹತ್ರ ಮಾತಾಡ್ತಿರ್ಲಿಲ್ವಾ? ಹೋಗ್ಲಿ ಬಿಡು, ಈಗ ಪಾರ್ಕಲ್ಲಿ ಅವನೇ ಸಿಗ್ತಾನೆ, ವಿಚಾರಿಸ್ಕೊ ನಡಿ. ಬಾ. ನೀವ್ ಯಾರ ವಿಷಯ ಮಾತಾಡ್ತಾ ಇದ್ದೀರಾ? ಅದು ನನ್ನ ವಿಷಯನೇ ಮಾತಾಡ್ತಾ ಇದ್ದೀನಿ. ಬಾ. ಅಳಿ ಅಂದ್ರೆ ಆರ್ ಯು ಫೈನ್? ಫೈನ್, ವೆರಿ ಫೈನ್. 100 ರೂಪಾಯಿ ಕೋರ್ಟ್ ಫೈನ್, 1 ವೀಕ್ ಸೆಂಟ್ರಲ್ ಜೈಲ್. ಹಾ ಬರ್ಲಾ? ನೀವ್ ಏನ್ ಹೇಳ್ತಿದ್ದೀರಿ? ಅಮೆರಿಕಾದವ್ರ ಕಾಮಿಡಿನೇ ನನ್ಗೆ ಅರ್ಥ ಆಗಲ್ಲಪ್ಪ.